ಚೀನಾದಲ್ಲಿ ಸಂಚಲನ ಮೂಡಿಸಿದೆ ಹುಲಿ ಮೂತ್ರದ ಬಿಸ್ನೆಸ್. ಹುಲಿ ಮೂತ್ರಕ್ಕೂ ಶುರುವಾಗಿದೆ ಜಾಗತಿಕವಾಗಿ ಭಾರಿ ಡಿಮ್ಯಾಂಡ್. ಚೀನಾದಲ್ಲಿ ಝೂಗಳಲ್ಲಿನ ಹುಲಿಗಳಿಂದ ಮೂತ್ರ ಸಂಗ್ರಹಿಸಿ ಭರ್ಜರಿಯಾಗಿ ಮಾರಾಟ ಮಾಡ್ತಿದ್ದಾರೆ. ಸಂಧಿವಾತ, ಸ್ನಾಯು ಸೆಳೆತ ಹಾಗೂ ಉಳುಕು ನೋವುಗಳು ಬೇಗ ವಾಸಿ ಆಗ್ತವೆ ಅನ್ನುವಂತ ನಂಬಿಕೆ ಇದೆ. ಹೀಗಾಗಿ ಚೀನಾದ ಝೂಗಳಲ್ಲಿ ಏನ್ ಹುಲಿಗಳಿರ್ತವೆ ಆ ಹುಲಿಗಳ ಮೂತ್ರವನ್ನ ಸಂಗ್ರಹ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಒಂದಷ್ಟು ನೋವುಗಳು, ಸಂಧಿವಾತ ಇರ್ಬೋದು, ಸ್ನಾಯು ಸೆಳೆತ ಇರ್ಬೋದು, ಕೆಲವೊಂದು ಉಳುಕುಗಳಾಗಿರ್ತವೆ, ಅವೆಲ್ಲ ನೋವುಗಳು ಕೂಡ ಬೇಗ ವಾಸಿ ಆಗ್ತವೆ ಅನ್ನುವಂಥ ನಂಬಿಕೆ ಇದೆ. ಹೀಗಾಗಿ ಚೀನಾದಲ್ಲಿ ಒಂದು ಬಾಟಲ್ ಹುಲಿ ಮೂತ್ರಕ್ಕೆ ಸುಮಾರು 596 ರೂಪಾಯಿ, 250 ಗ್ರಾಂ ಹುಲಿ ಮೂತ್ರಕ್ಕೆ 50 ಯೌನ್ ಅಂದ್ರೆ 596 ರೂಪಾಯಿಯಂತೆ ಮಾರಾಟ ಮಾಡ್ತಾ ಇದ್ದಾರೆ. ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಇಲ್ಲಿ. ಸದ್ಯ ಚೀನಾದ ಒಂದು ಯೌನ್ ಮುಂದೆ ಭಾರತದ ರೂಪಾಯಿ ಮೌಲ್ಯ 11 ರೂಪಾಯಿ ಇರೋದಷ್ಟೇ, 93 ಪೈಸೆ, 11 ರೂಪಾಯಿ 93 ಪೈಸೆ ಇರೋದು. ಈ ಸಿಚೌನ್ ಪ್ರದೇಶದ ಯೌನ್ ಬಿಫಿಂಗ್ಜಿಜಾ ಅನ್ನುವಂಥ ಫಾರೆಸ್ಟ್ನಲ್ಲಿ ಹುಲಿ ಮೂತ್ರವನ್ನು ಸಂಗ್ರಹಣೆ ಮಾಡ್ತಿದ್ದಾರೆ. ಝೂಗಳಲ್ಲೂ ಕೂಡ ಹುಲಿ ಮೂತ್ರವನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದ್ರ ಬಗ್ಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದ್ರ ಬಗ್ಗೆ ಪೋಸ್ಟ್ ಹಾಕಿ ಎಲ್ಲ ಕಡೆ ಕೂಡ ವೈರಲ್ ಆಗ್ತಿರೋದ್ರಿಂದ ಪ್ರವಾಸಿಗರಿಗೆ ಅಟ್ರಾಕ್ಟ್ ಆಗ್ತಿದೆ ಈ ಒಂದು ಹುಲಿ ಮೂತ್ರ. ಅಂದರೆ ವನ್ಯಜೀವಿಗಳ ಧಾಮಗಳಲ್ಲಿ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ, ಹುಲಿ ಮೂತ್ರ ಇಲ್ಲಿ ದೊರೆಯುತ್ತೆ ಅಂತ. ಬ್ಯಾನರ್ ಕಟ್ಟುವ ಮೂಲಕ ಹುಲಿ ಮೂತ್ರದ ಸೇಲ್ ಭರ್ಜರಿಯಾಗಿ ನಡೀತಾ ಇರೋದು. ಹುಲಿ ಮೂತ್ರದಿಂದ ಗುಣಮುಖ ಅನ್ನೋದು ವೈಜ್ಞಾನಿಕವಾಗಿ ಇನ್ನೂ ಸಾಬೀತಾಗಿಲ್ಲ. ಹಾಗಿದ್ರೂ ಕೂಡ ಜನರು ಮುಗಿಬಿದ್ದಿದ್ದಾರೆ. ಹೀಗಾಗಿ ಇದು ಅನೈತಿಕ, ತುಂಬಾ ಅಪಾಯಕಾರಿ ಅಂತ ತಜ್ಞರು ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಸರ್ಚ್ ಕೂಡ ಆಗಬೇಕಿದೆ.